ಕೊಪ್ಪಳದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಕೊಪ್ಪಳದಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದ್ದು ಯಲಬುರ್ಗಾ ತಾಲೂಕಿನ ಮದ್ದಲೂರು ಬಳಿ ಈ ಘಟನೆ ನಡೆದಿದೆ. ಮಹಿಳೆಗೆ ಮದ್ಯ ಕುಡಿಸಿ 4ರಿಂದ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು 39 ವರ್ಷದ ಮಹಿಳೆ ಮೇಲೆ ಕಾಮುಕರು ಗ್ಯಾಂಗ್ ರೇಪ್ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊಪ್ಪಳದಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದ್ದು ಯಲಬುರ್ಗಾ ತಾಲೂಕಿನ ಮದ್ದಲೂರು ಬಳಿ ಈ ಘಟನೆ ನಡೆದಿದೆ. ಮಹಿಳೆಗೆ ಮದ್ಯ ಕುಡಿಸಿ 4ರಿಂದ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು 39 ವರ್ಷದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಿದ್ದಾರೆ ಆರೋಪಿಗಳು. ಸಂತ್ರಸ್ತ ಮಹಿಳೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕೊಪ್ಪಳದಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಾನೂನಿನ ಭಯವೇ ಇಲ್ಲದಂತೆ ವಿಕೃತಿಯನ್ನ ಮೆರೆತಿದ್ದಾರೆ ಕಾಮುಕರು. 39 ವರ್ಷದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಅನ್ನ ನಡೆಸಿದ್ದಾರೆ. ಅದು ಕೂಡ ಮದ್ಯವನ್ನ ಸೇವಿಸಿ ಆ ಮದ್ಯವನ್ನ ಮಹಿಳೆಗೆ ಕುಡಿಸಿ ಈ ರೀತಿಯಾಗಿ ವಿಕೃತಿ ಮೆರೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ದು ಕೊಪ್ಪಳದಲ್ಲಿ ಈ ಘಟನೆ ನಡೆದಿದೆ. ಯಲಬುರ್ಗಾ ತಾಲೂಕಿನ ಮದ್ದಲೂರು ಬಳಿ ಈ ಘಟನೆ ಸಂಭವಿಸಿದೆ. ಮಹಿಳೆಗೆ ಮದ್ಯವನ್ನ ಕುಡಿಸಿ 4ರಿಂದ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದ್ದು 39 ವರ್ಷದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಅನ್ನ ನಡೆಸಲಾಗಿದೆ. ಈಗಾಗಲೇ ಸಂತ್ರಸ್ತ ಮಹಿಳೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಹೊಸಪೇಟೆ ಮೂಲದ ಮಹಿಳೆಯ ಮೇಲೆ 4ರಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊಪ್ಪಳದಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದ್ದು ನಿಜಕ್ಕೂ ಅಮಾನವೀಯ ಘಟನೆ ನಡೆದಿದೆ. ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ದು ಮಹಿಳೆಗೆ ಮದ್ಯವನ್ನ ಕುಡಿಸಿ 4ರಿಂದ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು ಕೊಪ್ಪಳದಲ್ಲಿ ಈ ಘಟನೆ ನಡೆದಿದೆ. 39 ವರ್ಷದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಅನ್ನು ನಡೆಸಿದ್ದು ಸಂತ್ರಸ್ತ ಮಹಿಳೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಈಗಾಗಲೇ ದಾಖಲಿಸಲಾಗಿದ್ದು ಹೊಸಪೇಟೆ ಮೂಲದ ಮಹಿಳೆ ಮೇಲೆ 4ರಿಂದ ಕೃತ್ಯವನ್ನ ಎಸಗಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ. ಮುಕ್ಕಣ್ಣ, ಈಗ ಸಂತ್ರಸ್ತೆ ಏನ್ ಆರೋಪ ಮಾಡ್ತಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಕವೆ, ಅಂದ್ರೆ ಕೊಪ್ಪಳದಿಂದ ಕುಷ್ಟಗಿ ಮಾರ್ಗವಾಗಿ ಯಲಬುರ್ಗಾ ತಾಲೂಕಿನ ಮದ್ದಲೂರು ಗ್ರಾಮದಲ್ಲಿ ಅಂದ್ರೆ 4ರಿಂದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಅವರ ಪತಿ ಬಂದು ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ. ಈಗಾಗಲೇ ಆಕೆ ಕೆಲಸಕ್ಕೆ ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇದ್ದು ಈ ಕಾರಣಕ್ಕಾಗಿ ಅಂದ್ರೆ ಹೋಮ್ ಗಾರ್ಡ್ ಮಾಡಿದಂತ ಕೆಲಸಕ್ಕಾಗಿ ಹಣವನ್ನು ಪಡೆಯುವ ಸಲುವಾಗಿ ಯಲಬುರ್ಗಾ ತಾಲೂಕಿನ ಮದ್ದೂರು ಗ್ರಾಮಕ್ಕೆ ಬಂದಿದ್ರು. ಅಲ್ಲಿ 4ರಿಂದ ಮದ್ಯ ಸೇವಿಸಿ ಇವನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಅಂದ್ರೆ 4ರಿಂದ ಅಂದ್ರೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಈಗ ಸದ್ಯಕ್ಕೆ ಪ್ರಥಮವಾಗಿ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಆಕೆ ಯುವತಿಯನ್ನು ಈಗ ಜಿಲ್ಲಾಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆ ಪಡ್ತಾ ಇದೆ. ಈಗ ಮಹಿಳೆ ಅಂದ್ರೆ ಅಸ್ವಸ್ಥ ಆಗಿರೋ ಕಾರಣಕ್ಕಾಗಿ ಮಹಿಳೆ ಯಾವುದೇ ರೀತಿ ಇಲ್ಲಿವರೆಗೂ ಮಾಧ್ಯಮಕ್ಕಾಗಿ ಮತ್ತು ಏನು ಮಾಹಿತಿ ನೀಡಿಲ್ಲ. ಈ ಪತಿಯ ಪ್ರಕಾರ ಅವರು ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇದ್ರು, ಹೊಸಪೇಟೆ ಮೂಲದಂತ ಮಾಹಿತಿ ಹೇಳ್ತಾ ಇದೆ. ಈ ಕಾರಣಕ್ಕಾಗಿ ಕೆಲಸಕ್ಕಾಗಿ ಹೋಮ್ ಗಾರ್ಡ್ ಕೆಲಸ ಮಾಡ್ತಿದ್ದು ಹೋಮ್ ಗಾರ್ಡ್ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ಬಂದಿರ್ತಾರೆ. ಯಲಬುರ್ಗಾ ತಾಲೂಕಿನ ಮದ್ದೂರಲ್ಲಿ ಏನಪ್ಪಾ ಕರ್ಕೊಂಡು ಹೋಗಿ 4ರಿಂದ ಗ್ಯಾಂಗ್ ರೇಪ್ ಅಂತ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಈಗ ಅವ್ರು ಯಾರು ಏನಂತೆ ಪೊಲೀಸರು ಈಗಾಗಲೇ ಕೊಪ್ಪಳ ಡಿಎಸ್ಪಿ ಆಗಿರೋದ್ರಿಂದ ಮುತ್ತನ ಸರ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿದ್ದಾರೆ, ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕವಿತಾ. ಮುಖಂಡ ಕತ್ತೀನು ಸಂತ್ರಸ್ತ ಮಹಿಳೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರಾ? ಯಾರಂತ ಗೊತ್ತಾಗ್ತಿದ್ಯಾ? ಹೇಗೆ? ಈಗ ಈಗ ಅಂದ್ರೆ ಯಲಬುರ್ಗಾ ತಾಲೂಕಿನ ಮದ್ದಲೂರು ಗ್ರಾಮದಲ್ಲಿ ಆಗಿರುವಂತ ಘಟನೆಯನ್ನ ಈಗಾಗಲೇ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಭೇಟಿ ನೀಡಿ ಆ ಯುವತಿಯನ್ನ ರಕ್ಷಣೆ ಮಾಡಿ ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ಅವ್ರಿಗೆ ಮೊದಲು ಚಿಕಿತ್ಸೆ ಕೊಡ್ತಿದ್ದಾರೆ. ಅಸ್ವಸ್ಥ ಆಗಿರೋದ್ರಿಂದ ಕಾರಣಕ್ಕಾಗಿ 4ರಿಂದ ಈ ಗ್ಯಾಂಗ್ ರೇಪ್ ಪ್ರಕರಣ ಆಗಿದೆ. ಈ ಕಾರಣಕ್ಕಾಗಿ ಬಹಳ ಅಸ್ವಸ್ಥ ಆಗಿರೋದ್ರಿಂದ ಮಹಿಳೆಗೆ ಮೊದಲು ಚಿಕಿತ್ಸೆ ನೀಡಿ ನಂತರ ಅಂದ್ರೆ ಮಾಹಿತಿ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಮನೆ ಅಂದ್ರೆ ಪತಿಗೆ ಮಾಹಿತಿ ನೀಡಿದ್ದಾರೆ. ಪತಿ ಮತ್ತು ಅವರ ತಾಯಿ ಸಹ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ 4ರು ಯಾರು ಏನೆಂಬುದು ಇನ್ನ ಮಾಹಿತಿನ ಅಂದ್ರೆ ಯುವತಿಗಳಿಂದ ಮಾಹಿತಿ ಗೊತ್ತಾಗಬೇಕಾಗಿದೆ. ಅಸ್ವಸ್ಥ ಆಗಿರೋ ಕಾರಣಕ್ಕಾಗಿ ಯಾವುದೇ ರೀತಿ ಮಾಹಿತಿನ ಈ ಸಿಕ್ಕಿಲ್ಲ. ನಂತರ ಪೊಲೀಸ್ ತನಿಖೆಯಲ್ಲೇ ಮಾಹಿತಿ ಹೇಳ್ತಿದೆ. ಯಾಕಂದ್ರೆ ಹೋಮ್ ಗಾರ್ಡ್ ಆಗಿರೋ ಕಾರಣಕ್ಕಾಗಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಊರುಗಳಿಗಾಗಿರ್ಬೋದು ಬೇರೆ ಬೇರೆ
ಜಿಲ್ಲೆಗಳಿಗೆ ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಆ ಕಾರಣಕ್ಕೆ ಅದೇ ರೀತಿಯಾಗಿ ಅಂದ್ರೆ ಪತಿಗೆ ಅಂದ್ರೆ ಹೊಸಪೇಟೆ ಮೂಲದ ಹೊಸಪೇಟೆಯಲ್ಲಿ ಕೆಲಸ ಗಂಡ ಹೆಂಡತಿ ಇರ್ತಾರೆ. ಆ ಕಾರಣಕ್ಕಾಗಿ ಮಾಹಿತಿ ಹೇಳಿ ಅಂದ್ರೆ ಅಮೌಂಟ್ ತೆಗೆದುಕೊಂಡು ಬರ್ತೀನಿ ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದೆ. ಅಂದ್ರೆ ಈಗ ಬಂದಾಗ ಈ ಸಮಯದಲ್ಲಿ 4ರಿಂದ ಕೃತ್ಯ ಆಗಿದೆ ಅಂತ ಹೇಳ್ಬೋದಾಗಿದೆ. ಕಾವ್ಯ. ಥ್ಯಾಂಕ್ ಯು ಮುಕ್ಕಣ್ಣಕತ್ತಿ. ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ಸಂತ್ರಸ್ತ ಮಹಿಳೆಗೆ ಈಗಾಗಲೇ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಹೊಸಪೇಟೆ ಮೂಲದ ಮಹಿಳೆಯ ಮೇಲೆ 4ರಿಂದ ಈ ಕೃತ್ಯವನ್ನು ಎಸಗಲಾಗಿದೆ. ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಜಿಲ್ಲಾಸ್ಪತ್ರೆಯಲ್ಲಿ ಸಂತ್ರಸ್ತ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಮಹಿಳೆ ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಕೊಪ್ಪಳದಲ್ಲಿ ಮಹಿಳೆ ಮೇಲೆ 4ರಿಂದ ಗ್ಯಾಂಗ್ ರೇಪ್ ಮಾಡಿರುವ ಆರೋಪ ಕೇಳಿ ಬಂದಿದೆ.